ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜುನಾಥ್ ಕುದ್ರಿ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕೃಷಿ ವಿಸ್ತರಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಅಡಿಕೆಯು ಒಂದು ಪ್ರಮುಖ ಬೆಳೆ, ಭಾರತದಲ್ಲಿ ಒಂದು ಪ್ರಮುಖ ಬೆಳೆಯಾಗಿದ್ದು, ಈಗ ನಮ್ಮ ಕರ್ನಾಟಕದಲ್ಲಿ ಮಲೆನಾಡು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದ ಅಡಿಕೆ ಬೆಳೆಯು ಈಗ ಅರೆ ಮಲೆನಾಡು ಮತ್ತು ವನ ಪ್ರದೇಶಕ್ಕೂ ಮೈದಾನ ಪ್ರದೇಶಕ್ಕೂ ಈಗ ಹೆಚ್ಚಿಗೆ ವ್ಯಾಪಿಸ್ತಿದೆ. ಈಗ ನಾವು ವರ್ಷವಾಗಿ ಅಡಿಕೆ ಬೆಳೆ ವಿಸ್ತೀರ್ಣ ಆಗ್ತಿದ್ರೂ ನಮ್ಮ ಇಳುವರಿ ಕುಂಠಿತವಾಗ್ತಿದೆ ಮತ್ತು ಉತ್ಪಾದಕತೆಯೂ ಭಾಳ ಕಡಿಮೆ ಆಗ್ತಿದೆ. ಈ ಒಂದು ಉತ್ಪಾದಕತೆ ಕಡಿಮೆ ಆಗ್ತಿರೋದಂತಂದರೆ ನಾವು ಹೆಚ್ಚು ರೈತರು ಬರೀ ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಜಾಸ್ತಿಯಾಗಿ ಮಾಡ್ತಿರೋದು. ನಮ್ಮ ರೈತ ಬಾಂಧವರಿಗೆ ಸಾವಯವ ಗೊಬ್ಬರವನ್ನು ಹೆಚ್ಚಿಗೆ ಬಳಕೆ ಮಾಡಿ ಮಣ್ಣಿನ ಗುಣಮಟ್ಟವನ್ನು, ಮಣ್ಣಿನ ರಚನೆಯನ್ನು ಉತ್ತಮಗೊಳಿಸಲು ಸಾವಯವ ಗೊಬ್ಬರ ಬಹಳ ಪ್ರಮುಖವಾಗಿದೆ. ಆದರೆ ಈಗ ಸಾವಯವ ಗೊಬ್ಬರ ಈ ಮಲೆನಾಡು ಭಾಗದಲ್ಲಿ ನಮ್ಮ ಈ ಸಾವಯವ ಗೊಬ್ಬರ ಅವೈಲಬಿಲಿಟಿ ಅಂದರೆ ಸಿಗುವ ಪ್ರಮಾಣ ಭಾಳ ಕಡಿಮೆ ಇದೆ. ನಮ್ಮ ದನಕರುಗಳ ಸಾಕಾಣಿಕೆ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರವಿದು, ಈ ವಿವಿಧ ಸಾವಯವ ಮೂಲಗಳ ಗೊಬ್ಬರಗಳ ಸಿಗುವ ಪ್ರಮಾಣ ಭಾಳ ಕಡಿಮೆ ಇದೆ. ಈಗ ನಮ್ಮ ಅಡಿಕೆ ಬೆಳೆಯಲ್ಲಿ ಎಲ್ಲ ರೈತರು ಗೊತ್ತಿರುವಾಗ ಅಡಿಕೆಯಲ್ಲಿ ನಮ್ಮ ಅಡಿಕೆ ಎಲೆ ಇರ್ಬೋದು, ಸೋಗೆ ಇರ್ಬೋದು ಮತ್ತು ಅಡಿಕೆ ಸಿಪ್ಪೆ. ಈಗ ಅಡಿಕೆ ನಾವು ಕಟಾವಾದ ತಕ್ಷಣ ಅಡಿಕೆಯಿಂದ ತೆಗೆಯುವಂಥ ಸಿಪ್ಪೆಯಿಂದ ನಾವು ಸಾವಯವ ಗೊಬ್ಬರವನ್ನು ಮಾಡ್ಕೋಬೋದು. ಈಗ ರೈತರು ಸಾವಯವ ಗೊಬ್ಬರವನ್ನು ಹೆಚ್ಚಿಗೆ ಬಳಸಿ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿದರೆ ಅವರು ಹೆಚ್ಚಿನ ಉತ್ಪಾದಕತೆಯನ್ನು ರೈತರು ಮಾಡ್ಕೋಬೋದು. ಆದರೆ ಈ ಎಲ್ಲ ಅನುಕೂಲಗಳು ಇದ್ರೂ ರೈತರು ಸಾವಯವ ಗೊಬ್ಬರ ಆಯಿತು, ಈ ಕಂಪೋಸ್ಟ್ ಕಲ್ಚರಿಂದ ಅಡಿಕೆ ಸಿಪ್ಪೆಯನ್ನು ಬಳಸುವ ಪ್ರಮಾಣ ಕಡಿಮೆ ಇದೆ. ಯಾಕಂತಂದರೆ ಅಡಿಕೆಯಲ್ಲಿ ಲಿಗ್ನಿನ್ ಕಂಟೆಂಟ್ ಇರ್ಬೋದು, ಸೆಲ್ಯುಲೋಸ್ ಕಂಟೆಂಟ್ ಇರ್ಬೋದು, ಹೆಮಿಸೆಲ್ಯುಲೋಸ್ ಕಂಟೆಂಟ್ ಜಾಸ್ತಿ ಇರುವುದರಿಂದ ಈ ಅಡಿಕೆ ಸಿಪ್ಪೆಯ ಕೊಳೆಯ ಪ್ರಮಾಣ ಭಾಳ ವರ್ಷ ಇರುವುದರಿಂದ ಇದರ ಬಳಕೆ ಭಾಳ ಕಡಿಮೆ ಆಗ್ತಿದೆ. ಈ ಒಂದು ಕಾರಣಾಂತರದಿಂದ ರೈತರು ಬಳಕೆ ಕಡಿಮೆ ಇರುವುದರಿಂದ ನಮ್ಮ ಕೆಳದಿ ಶಿವಪ್ಪ ನಾಯಕ ವಿಶ್ವವಿದ್ಯಾಲಯದಿಂದ ಅಡಿಕೆ ಸಿಪ್ಪೆಯು ಬೇಗ ಕೊಳೆಯುವ ಹಾಗೆ ಒಂದು ಸೂಕ್ಷ್ಮಾಣುಜೀವಿಗಳ ಮಿಶ್ರಣವಾದಂಥ ಒಂದು ಕಲ್ಚರನ್ನು ರೆಡಿ ಇದೆ. ಆ ಕಲ್ಚರನ್ನು ಉಪಯೋಗಿಸಿಕೊಂಡು ಮತ್ತು ಎರೆಹುಳವನ್ನು ಉಪಯೋಗಿಸಿಕೊಂಡು ರೈತರು ಒಂದು 6 ತಿಂಗಳಲ್ಲಿ ಒಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನು ಪಡೆಯಬಹುದು. ಈ ಸಾವಯವ ಗೊಬ್ಬರವನ್ನು ಪಡೆಯುವ ತಕ್ಷಣ ತಮ್ಮ ಅಡಿಕೆ ತೋಟದಲ್ಲಿ ತಾವು ನೇರವಾಗಿ ಅದನ್ನು ಬಳಕೆ ಮಾಡ್ಬೋದು. ಈ ಸಾವಯವ ಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡ್ಬೋದು, ಆ ಸಾವಯವ ಅಡಿಕೆ ಸಿಪ್ಪೆಯಲ್ಲಿರುವ ವಿವಿಧ ಯಾವ ಕಂಪೋಸ್ಟಿಂಗ್ ಕಲ್ಚರ್ ಇರ್ಬೋದು, ಆ ಥರ ಯಾವ ರೀತಿ ಅಡಿಕೆ ಸಿಪ್ಪೆಯನ್ನು ತಯಾರು ಮಾಡುವ ವಿಧಾನವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿಯಾದಂಥ ಡಾಕ್ಟರ್ ನಾಗರಾಜ್ ಸರ್ ಅವರು ತಮಗೆ ತಿಳಿಸಿಕೊಡುತ್ತಾರೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ಹೇಳ್ಬಿಟ್ಟು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಗೆ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ಇವತ್ತು ನಾನು ನಿಮಗೆ ಈ ಅಡಿಕೆ ಸಿಪ್ಪೆಯಿಂದ ಉತ್ತಮವಾದ ಕಾಂಪೋಸ್ಟ್ ಗೊಬ್ಬರವನ್ನು ಯಾವ ರೀತಿ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ಇವತ್ತು ಅಡಿಕೆ ಬೆಳೆ ಎಷ್ಟು ವಿಶಾಲವಾಗಿ ಬೆಳೀತಾ ಇದೆ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ಸುಮಾರು 2 ಲಕ್ಷ ಹೆಕ್ಟೇರಿಗೆ ಹೊತ್ತು ತಲುಪ್ತಾ ಇದೆ. ಅಷ್ಟೊಂದು ಅಗಾಧವಾಗಿ ಇವತ್ತು ಅಡಿಕೆ ಬೆಳೆ ಬೆಳೀತಾ ಇದೆ. ಅದೇ ರೀತಿ ಅಡಿಕೆ ಸಂಸ್ಕರಣೆ ನಂತರ ಅಡಿಕೆ ಸಿಪ್ಪೆ ತುಂಬ ಯಥೇಚ್ಛವಾಗಿ ಕೂಡ ಬರ್ತಾ ಇದೆ. ನಾವು ಒಂದು ರೀತಿಯಲ್ಲಿ ನೋಡಿದಾಗ 1 ಎಕರೆ ಅಡಿಕೆ ಪ್ರದೇಶದಲ್ಲಿ ನಮಗೆ ಸುಮಾರು 1200ರಿಂದ 1500 kg ಅಷ್ಟು ಅಡಿಕೆ ಸಿಪ್ಪೆ ಸಿಗ್ತದೆ. ಅಂದರೆ ಸುಮಾರು 1.25 ರಿಂದ 1.5 ಟನ್ನಷ್ಟು 1 ಎಕರೆ ಪ್ರದೇಶದಲ್ಲಿ ನಿಮಗೆ ಅಡಿಕೆ ಸಿಪ್ಪೆ ಸಿಗ್ತಾ ಇದೆ. ಆ ಅಡಿಕೆ ಸಿಪ್ಪೆಯನ್ನು ವಿಲೇವಾರಿ ಮಾಡುವುದು, ಅದನ್ನು ಯಾವ ರೀತಿ ಅದನ್ನು ಕಾಂಪೋಸ್ಟ್ ಕನ್ವರ್ಟ್ ಮಾಡೋದು ತುಂಬ ಕಷ್ಟಕರ ಕೆಲಸ. ಇಲ್ಲೇನು ಮಾಡ್ತಿದ್ದಾರೆ ಅಂತ ನಾವು ಸುಮಾರು ನೀವು ಆಲ್ರೆಡಿ ನೋಡಿರ್ತೀರ, ರೋಡ್ ಸೈಡಲ್ಲಿ ಆ ಅಡಿಕೆ ಸಿಪ್ಪೆಯನ್ನು ಹಾಕಿರ್ತಾರೆ. ಅಡಿಕೆ ಸಿಪ್ಪೆನ ಏನು ಮಾಡ್ತಾರೆ ಅಂದರೆ ಸುಲಿದಾದ್ಮೇಲೆ ಅಡಿಕೆ ಸಿಪ್ಪೆ ರೋಡ್ ಸೈಡಲ್ಲಿ ಹಾಕಿಬಿಡೋದು. ರೋಡ್ ಸೈಡಲ್ಲಿ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಆಮೇಲೆ ಒಣಗಿದ ಮೇಲೆ ಅದಕ್ಕೆ ಬೆಂಕಿ ಹಾಕಿ ಸುಟ್ಬಿಡ್ತಾರೆ. ಹಾಗಾಗಿ ಯಾವುದೇ ತ್ಯಾಜ್ಯ ವಸ್ತುವನ್ನು ಸುಡುವುದು ಸರಿಯಲ್ಲ. ಯಾಕಂದರೆ ಮತ್ತೇನಾಗ್ತದೆ ಅಂದರೆ ಅದರಿಂದ ವಾಯು ಮಾಲಿನ್ಯ ಜಾಸ್ತಿ ಆಗ್ತದೆ. ಮತ್ತೇನಾಗ್ತದೆ, ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಆ ಸಿಪ್ಪೆಗಳೆಲ್ಲ ಬಂದು ಚರಂಡಿಯಲ್ಲಿ ಆಗಿ ಮತ್ತು ಎಲ್ಲ ಕೂಡ ಚರಂಡಿಗಳು ಬ್ಲಾಕ್ ಆಗ್ತವೆ. ಆಮೇಲೆ ಸುಮಾರಷ್ಟು ರೋಡಿಗೆ ಬಂದುಬಿಡ್ತದೆ. ರೋಡಿಗೆ ಬಂದಾಗ ಏನಾಗ್ತದೆ, ಸ್ಕಿಡ್ಡಾಗಿ ಸುಮಾರು ಆಕ್ಸಿಡೆಂಟ್ ಆಗಿರೋ ಅವಕಾಶಗಳು ತುಂಬ ಇದ್ದಾವೆ. ಆ ಕಾರಣದಿಂದ ನಾವು ಹೇಳೋದಂದರೆ ಯಾವುದೇ ಕೃಷಿ ತ್ಯಾಜ್ಯ ವಸ್ತುವನ್ನು ಸುಡಬಾರ್ದು. ಸುಟ್ಟರೆ ಏನಾಗ್ತದೆ ಅಂದರೆ ಅಷ್ಟೊಂದು ನಾವು ಒಳ್ಳೆಯ ಒಂದು
ತ್ಯಾಜ್ಯ ವಸ್ತುವನ್ನು ನಾವು ಅದನ್ನು ಕಾಂಪೋಸ್ಟ್ ಗೊಬ್ಬರವನ್ನು ಕನ್ವರ್ಟ್ ಮಾಡಿದಾಗ ಸಿಗುವಷ್ಟು ಆ ಭೂಮಿಯ ಫಲವತ್ತತೆ ಬೇರೆ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ನಾವು ಏನಂತ ಇವತ್ತಿನ ಕಾಲದಲ್ಲಿ ಸಾವಯವ ಕೃಷಿ ಇರ್ಬೋದು, ನೈಸರ್ಗಿಕ ಕೃಷಿಯಲ್ಲಿ ಏನಂತ ಹೇಳ್ತೀವಿ ಅಂದರೆ ಆ ರೀಸೈಕ್ಲಿಂಗ್, ನಮ್ಮಲ್ಲಿ ಏನು 1 ಎಕರೆ ಪ್ರದೇಶದಲ್ಲಿ ಏನು ನಮಗೆ ತ್ಯಾಜ್ಯ ವಸ್ತು ಸಿಗುತ್ತೆ ಆ ತ್ಯಾಜ್ಯ ವಸ್ತುವನ್ನು ಅಲ್ಲೇ ರೀಸೈಕಲ್ ಮಾಡಿಬಿಟ್ಟು ಅದನ್ನು ಬಳಕೆ ಮಾಡಿದಾಗ ಮಾತ್ರ ನಮಗೆ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ಆಗ್ತದೆ. ಆ ರೀತಿಯಾಗಿ ನಾವು ಹೆಚ್ಚಾಗಿ ಅಡಿಕೆ ಸಿಪ್ಪೆ ಬಗ್ಗೆನೇ ಹೇಳೋದಾದರೆ, ನಿಮಗೆ ಗೊತ್ತಿದೆ ಅಡಿಕೆ ಸಿಪ್ಪೆ ಹಾಗೇ ಬಿಟ್ಟರೆ ಕೊಳೆಯೋದಿಲ್ಲ. ಯಾಕಂದರೆ ಯಾವುದೇ ಒಂದು ತ್ಯಾಜ್ಯ ವಸ್ತುವಿನಲ್ಲಿ ಲಿಗ್ನಿನ್ ಅಂಶ ಜಾಸ್ತಿ ಇದ್ದರೆ ಅಂಥ ವಸ್ತು ಬೇಗ ಕೊಳೆಯೋದಿಲ್ಲ. ಅದು ರೆಸಿಸ್ಟೆಂಟ್ ಟು ಡಿಗ್ರೇಡೇಷನ್, ಭಾಳ ಮೈಕ್ರೋಬಲ್ ಡಿಗ್ರೇಡೇಷನ್ಗೆ ರೆಸಿಸ್ಟೆಂಟ್ ಆಗಿರ್ತದೆ. ಹಾಗಾಗಿ ಈ ಒಂದು ಅಡಿಕೆ ಸಿಪ್ಪೆಯಲ್ಲಿ ನಮಗೆ ಸುಮಾರು 28ರಿಂದ 32% ಲಿಗ್ನಿನ್ ಅಂಶ ಇದೆ. ಅದೇ ರೀತಿ ಇದರಲ್ಲಿ ಹೆಮಿಸೊಲ್ಯುಲೋಸ್ ಅಂಶನೂ ಕೂಡ ತುಂಬ ಜಾಸ್ತಿ ಇದೆ. ಸುಮಾರು ಒಂದು 28ರಿಂದ 38% ಹೆಮಿಸೊಲ್ಯುಲೋಸ್ ಇದೆ. ಅದೇ ರೀತಿ ಸೆಲ್ಯುಲೋಸ್ ಕಂಟೆಂಟು ಸ್ವಲ್ಪ 20ರಿಂದ 25% ಇದೆ. ಈಗ ನಾರ್ಮಲ್ ನಮಗೇನು ಭತ್ತದಲ್ಲೂ ಬೇರೆ ತ್ಯಾಜ್ಯ ವಸ್ತುಗಳಲ್ಲಿ ಬರೀ ಸೆಲ್ಯುಲೋಸ್ ಕಂಟೆಂಟ್ ಜಾಸ್ತಿ ಇರ್ತದೆ, ಲಿಗ್ನಿನ್ ಅಂಶ ತುಂಬ ಕಮ್ಮಿ ಇರ್ತದೆ, ಹೆಮಿಸೊಲ್ಯುಲೋಸ್ ತುಂಬ ಕಮ್ಮಿ ಇರೋದ್ರೆ ಅವೇನಾಗ್ತದೆ ನಿಮ್ಗೆ 30-40 ಬೇಗ ಕೊಳ್ತೋಗ್ಬಿಡ್ತದೆ ಬೇರೆ ಯಾವ್ಯಾವ ಕೃಷಿ ತ್ಯಾಜ್ಯ ವಸ್ತು. ಆದರೆ ಅಡಿಕೆಯಿಂದ ಬರುವಂಥ ಅಡಿಕೆ ಸಿಪ್ಪೆ ಇರ್ಬೋದು, ಅಡಿಕೆ ಹಾಳೆ ಇರ್ಬೋದು, ಅಥವಾ ಅಡಿಕೆ ಗರಿ ಇರ್ಬೋದು, ಇದರ ಲಿಗ್ನಿನ್ ಕಂಟೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ಇದು ಏನಾಗ್ತದೆ ಅಂದರೆ ನಿಮಗೆ ಹಾಗೆ ಬಿಟ್ಟರೆ 2 ವರ್ಷ 3 ವರ್ಷ ಆದರೂ ಕೊಳೆಯೋದಿಲ್ಲ. ಹಾಗಾಗಿ ಇದನ್ನು ಬೇಗ ಕೊಳಿಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಈ ಒಂದು ಸತತವಾಗಿ ಇದರ ಸಂಶೋಧನೆಯನ್ನು ಮಾಡಿಬಿಟ್ಟು ಒಂದು 2 ಸೂಕ್ಷ್ಮಾಣುಜೀವಿಗಳು, 2ರಿಂದ 3 ಸೂಕ್ಷ್ಮಾಣುಜೀವಿಗಳನ್ನು ನಾವು ಭೂಮಿಯಿಂದನೇ ಅದನ್ನು ಐಸೋಲೇಟ್ ಮಾಡಿಬಿಟ್ಟು ಆ ಒಂದು ಸೂಕ್ಷ್ಮಾಣುಜೀವಿಗಳ ಮಿಶ್ರಣದಿಂದ ಒಂದು ಕಾಂಪೋಸ್ಟ್ ಕಲ್ಚರನ್ನು ಮಾಡಿದ್ದೀವಿ. ಆ ಸೂಕ್ಷ್ಮಾಣುಜೀವಿಗಳಂದರೆ ಒಂದು ಅದರಲ್ಲಿ ಪಿನೋರಚಿಟೆ ಕ್ರೈಸೋಸ್ಪೋರಿಯಮ್ ಅಂತೇಳ್ಬಿಟ್ಟು ಒಂದು ಬ್ಯಾಕ್ಟೀರಿಯಾ, ಅದೇ ರೀತಿ ಫ್ಲೋರಟಸ್ ಅಂತೇಳ್ಬಿಟ್ಟು ಒಂದು ಫಂಗಸ್ಸು, ಮತ್ತು ಇನ್ನೊಂದು ಕೀಟೋಮಿಯಮ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ, ಈ 3 ಮತ್ತು ಬ್ಯಾಸಿಲಸ್ ಅಂತೇಳ್ಬಿಟ್ಟು ಮತ್ತೊಂದು ಬ್ಯಾಕ್ಟೀರಿಯಾ. ಈ 3ರಿಂದ 4 ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂದರೆ ಇವು ಈ ಒಂದು ಲಿಗ್ನಿನ್ ಅಂಶದ ಮೇಲೆ ಒಂದು ಒತ್ತಡವನ್ನು ಹಾಕಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಆ ಲಿಗ್ನಿನ್ ಅಂಶವನ್ನು ಕರಗಿಸಲಿಕ್ಕೆ ತುಂಬ ಸಹಾಯ ಮಾಡ್ತವೆ. ಆ ರೀತಿಯಾಗಿ 3ರಿಂದ 4 ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳ ಮಿಶ್ರಣವನ್ನು ಕೂಡಿದಂಥ ಕಾಂಪೋಸ್ಟ್ ಕಲ್ಚರನ್ನು ನಮ್ಮ ಕೆಳದಿ ಶಿವಪ್ಪ ನಾಯಕ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನಾವು ತಯಾರು ಮಾಡಿದ್ದೀವಿ. ಆ ಕಾಂಪೋಸ್ಟ್ ಗೊಬ್ಬರ ಉಪಯೋಗ ಮಾಡಿಬಿಟ್ಟು ನಾವು ಅಡಿಕೆ ಸಿಪ್ಪೆನ ತುಂಬ ಉತ್ತಮವಾದ ಗೊಬ್ಬರವನ್ನಾಗಿ ಮಾಡಲಿಕ್ಕೆ ತುಂಬ ಸಹಾಯ ಆಗ್ತದೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು, ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ.
ಅದೇ ರೀತಿ ಈಗ ಕಾಂಪೋಸ್ಟು ಮಾಡೋ ತುಂಬ ವಿಧಾನ ಇದೆ. ಇದು ನಮ್ಮಲ್ಲಿ ಕಾಂಪೋಸ್ಟ್ ಕಲ್ಚರ್ ಸಿಗ್ತದೆ. ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಮ್ಮ ಒಂದು ನವಲೆಯ ನಮ್ಮ ಕ್ಯಾಂಪಸ್ಸಲ್ಲಿ ನಿಮಗೆ ಸಿಗ್ತದೆ. ಇದು ನಮಗೆ ಪುಡಿ ರೂಪದಲ್ಲಿ ಸಿಗ್ತದೆ, ಬಿಳಿ ಪುಡಿ ರೂಪದಲ್ಲಿ ಟಾಕ್ ಪೌಡರ್ ರೂಪದಲ್ಲಿ ಸಿಗ್ತದೆ. ಇದು ನಿಮಗೆ ಒಂದು ಪ್ರೈಸ್ 110 ರೂಪಾಯಿ 1 kg ಹಂಗೆ ಮಾರಾಟವಾಗಿ ಸಿಗ್ತಾ ಇದೆ. ಈಗ ಈ ಒಂದು ಕಾಂಪೋಸ್ಟ್ ಕಲ್ಚರ್ ಆಗಲೇ ನಾನು ಹೇಳಿದಂಗೆ 3 ರಿಂದ 4 ಸೂಕ್ಷ್ಮಾಣುಜೀವಿಗಳ ಮಿಶ್ರಣ ಇರ್ತದೆ. ಮಿಶ್ರಣ ಇರೋದ್ರಿಂದ ಇದನ್ನು ತುಂಬ ಉಪಯೋಗ ಮಾಡೋದು ತುಂಬ ಈಸಿ, ಭಾಳ ಕಷ್ಟಕರವಾದದ್ದೇನಿಲ್ಲ. ಈ ಒಂದು ಅಂದರೆ ಏನಂದರೆ ಈ ಒಂದು ಅಡಿಕೆ ಸಿಪ್ಪೆನ ಒಣಗಿರಬೇಕು. ನಾವು ಏನಾದ್ರು ಒಂದು ಗೊಬ್ಬರ ಮಾಡಬೇಕಂದ್ರೆ ಯಾವುದೇ ಮೆಥಡನ್ನು ನೀವು ಹೆಂಗೆ ಇವತ್ತು ವರ್ಮಿ ಕಾಂಪೋಸ್ಟ್ ಮಾಡ್ತೀರಾ, ಎರೆಹುಳು ಗೊಬ್ಬರನ ಹೇಗೆ ಮಾಡ್ತೀರಾ ಅದೇ ರೀತಿ ಪಿಟ್ಟಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ನೀವು ಯಾವುದೇ ಮೆಥಡ್ ಆದ ಯೂಸ್ ಮಾಡ್ಬೋದು ಗೊಬ್ಬರ ಮಾಡಲಿಕ್ಕೆ. ನಿಮಗೆ ಸಫಿಸ್ಟಿಕೇಟ್ ಅಡಿಕೆ ಕಟ್ಟಿ ಮಾಡ್ಬೋದು, ಇಲ್ಲ ಕಲ್ಲು ಕಟ್ಟಿ ಮಾಡ್ಬೋದು, ಅಥವಾ ಯಾವುದೂ ಆಗಲಿಲ್ಲ ಅಂದರೆ ಗುಡ್ಡೆ ಹಾಕಿ ಕೂಡ ನೀವು ಕಾಂಪೋಸ್ಟನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿಯಾಗಿ ನಾವು ಕೂಡ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಸುಮಾರು ಪ್ರತಿ ವರ್ಷ 20 ರಿಂದ 25 ಪ್ರಾತ್ಯಕ್ಷಿಕೆಗಳನ್ನು ತಗೊಳ್ತಾ ಇದ್ದೀವಿ. ರೈತರಿಂದ ಉತ್ತಮವಾದ ಒಂದು ರೆಸ್ಪಾನ್ಸ್ ಮತ್ತು ಇದ್ರ ಬರ್ತಾ ಇದೆ. ಹಾಗಾಗಿ ಇತ್ತೀಚೆಗೆ ರೈತರು ಕೂಡ ಇದನ್ನು ಉಪಯೋಗ ಮಾಡಿಬಿಟ್ಟು ಕಾಂಪೋಸ್ಟ್ ಗೊಬ್ಬರವನ್ನು ಮಾಡಿ ಅದನ್ನು ತಮ್ಮ ಭೂಮಿಗೆ ಹಾಕಿ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯಕಾರಿಯಾಗಂತ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ನಿಮಗೆ ಕಾಂಪೋಸ್ಟ್ ಮಾಡೋ ಮೆಥಡನ್ನು ಯಾವ ರೀತಿ ಅಂತ ಹೇಳೋದಂದರೆ, ನಾನು ಹೇಳಿದ್ನಲ್ಲ, ಯಾವುದೇ ರೀತಿಯ ಪಿಟ್ ಆಗಿರ್ಬೋದು, ನಮಗೇನು ಅದು ಕಲ್ಲಿಂದ ಆಗಬೇಕು ಇದ್ರದ್ದೇ ಆಗಬೇಕಂತೇನಿಲ್ಲ. ಒಂದು ಪಿಟ್ ಆದರೆ ಚೆನ್ನಾಗಿರ್ತದೆ. ಈಗ ಕಾಂಪೋಸ್ಟ್ ತೊಟ್ಟಿಯನ್ನು ಮಾಡ್ಕೊಂಡ್ರೆ ಇಟ್ಟಿಗೆಯಿಂದ ಅಥವಾ ಯಾವುದರಿಂದನಾದ್ರು ಮಾಡಿದ್ರೆ ಸಾಕಾಗುತ್ತೆ. ಈಗ ಕಲ್ಲಿಂದನೇ ಮಾಡ್ಬೋದು. ಮಾಡಿದಾಗ ಕೆಳಗಡೆ ನೀವು ಸುಮಾರು ಒಂದು 2 ಅಡಿ ಅಡಿಕೆ ಸಿಪ್ಪೆನ ಹಾಕಿಬಿಡೋದು. ಅಡಿಕೆ ಸಿಪ್ಪೆ ಹಾಕಿಬಿಟ್ಟು ಅದ್ರ ಮೇಲೆ ಸಗಣಿ ಬಗಡ ಒಂದು 3-4 kg ಅಷ್ಟು ಸಗಣಿಯನ್ನು ಕಲಿಸ್ಬಿಟ್ಟು ಆ ಸಗಣಿ ನೀರನ್ನು ಹಾಕಿ ಅದ್ಮೇಲೆ ನಿಮಗೆ ಅಥವಾ ಇದು ನಿಮ್ಮಲ್ಲಿ ಗಂಜಲ ಸಿಕ್ಕರೆ ಅದನ್ನು ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ಹೋಗ್ಬೇಕು. ಏನಾಗ್ತದೆ, 1.5 ರಿಂದ 2 ಅಡಿ ಅಷ್ಟು 1 ಅಡಿ ಅಷ್ಟು ಅಡಿಕೆ ಸಿಪ್ಪೆಯನ್ನು ಹಾಕಿಬಿಟ್ಟು ಅದ್ರ ಮೇಲೆ ಗಂಜಲ ಹಾಕಿಬಿಟ್ಟು ಅದ್ರ ಮೇಲೆ ನಮ್ಮಲ್ಲಿ ಕಾಂಪೋಸ್ಟ್ ಕಲ್ಚರ್ ಅಂತ ಸಿಗ್ತದೆ. ಇದು ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳ್ಬಿಟ್ಟು ಇದು ನಮ್ಮ ಸಾವಯವ ಸಂಶೋಧನಾ ಕೇಂದ್ರದಲ್ಲಿ ನಿಮಗೆ ಸಿಗ್ತದೆ. ಇದರಲ್ಲಿ ಎಲ್ಲ ಮಿಶ್ರಣಗಳಿರ್ತದೆ. ನಾನು ಹೇಳಿದ 4 ರಿಂದ 4 ಸೂಕ್ಷ್ಮ ಮಿಶ್ರಣ ಇರ್ತದೆ. ಇದು ಬಿಳಿ ರೂಪದ ಟಾಕ್ ಪೌಡರ್, ಬಿಳಿ ರೂಪದ ಒಂದು ಪುಡಿ ರೂಪದಲ್ಲಿರುವಂಥ ಒಂದು ಕಾಂಪೋಸ್ಟ್ ಕಲ್ಚರ್. ಈ ಕಾಂಪೋಸ್ಟ್ ಕಲ್ಚರ್ ಏನೇನು ಮಾಡಬೇಕಂದ್ರೆ, ಒಂದು ಸರಿ ನೀವು ಸಗಣಿ ಬಗಡ ಮತ್ತು ಗಂಜಲ ಹಾಕಿದಾಗ ಅದ್ರ ಮೇಲೆ ಈ ಪೌಡರ್ನ ಉದುರಿಸ್ಬಿಡೋದು. ಇದೇ ರೀತಿ ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ಹೋಗ್ಬೇಕು. ನಿಮ್ಗೊಂದು 2-3 ಅಡಿ 4 ಅಡಿ ಇದೆ ಅಂದರೆ 3 ರಿಂದ 4 ಲೇಯರ್ ಹಾಕಬೇಕಾಗ್ತದೆ. ಅಡಿಕೆ ಸಿಪ್ಪೆ ಮತ್ತು ಸಗಣಿ ಬಗಡ, ಗಂಜಲ ಮತ್ತು ಈ ಕಾಂಪೋಸ್ಟ್ ಕಲ್ಚರ್ ಪುಡಿಯನ್ನು ಈ ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ಹೋಗ್ಬೇಕಾಗ್ತದೆ. ಆಮೇಲೆ ಏನಂದರೆ ಮೇಲ್ಗಡೆ ಸ್ವಲ್ಪ ನೆರಳಿದ್ರೆ ಒಳ್ಳೆಯದು. ಡೈರೆಕ್ಟ್ ಸೂರ್ಯನ ಬೆಳಕು ಈ ಕಾಂಪೋಸ್ಟ್ ಕಲ್ಚರ್ ಮೇಲೆ ಬೀಳಬಾರ್ದು. ಬಿದ್ದರೆ ಏನಾಗ್ತದೆ ಅಂದರೆ ಈ ಒಂದು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಗಳ ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತ ಆಗ್ತದೆ. ಆದ್ದರಿಂದ ಸೂರ್ಯನ ಬೆಳಕು ನೇರವಾಗಿ ಬೀಳಬಾರ್ದು. ಸ್ವಲ್ಪ ನೀವು ಏನಾದರೂ ಒಂದು ಅದಕ್ಕೆ ನೆರಳಿನ ವ್ಯವಸ್ಥೆ ಮಾಡಬೇಕು. ಅದು ಯಾವುದು ಸಿಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ತೆಂಗಿನ ಗರಿ ನಾರು ಕೂಡ ಮೇಲೆ ಮುಚ್ಚಿದರೆ ಒಳ್ಳೆಯದು. ಆ ರೀತಿ ಮಾಡೋದ್ರಿಂದ ನಿಮಗೆ ಮತ್ತು ತೇವಾಂಶನೂ ಜಾಸ್ತಿ 50 ರಿಂದ 60% ತೇವಾಂಶ ಇದ್ದರೆ ಸಾಕಾಗ್ತದೆ. ಮತ್ತು ಈ ಕಾಂಪೋಸ್ಟ್ ಕಲ್ಚರಲ್ಲಿ ನಿಮಗೆ ಏನಾಗ್ತದೆ ಅಂದರೆ ಸುಮಾರು ಈ ಒಂದು ನಾವು ಹೇಳಿದ ಈ ಕಾಂಪೋಸ್ಟ್ ಕಲ್ಚರ್ನ ಯೂಸ್ ಮಾಡಿದರೆ ಕಂಪ್ಲೀಟಾಗಿ ಕೊಳಿಲಿಕ್ಕೆ ಸುಮಾರು 150 ರಿಂದ 180 ದಿನ ತೊಗೊಳುತ್ತೆ. ಅಟ್ಲೀಸ್ಟ್ 160 ರಿಂದ 180 ದಿನಕ್ಕೆ ನಿಮಗೆ ಒಳ್ಳೆ ಗೊಬ್ಬರವಾಗಿ ಇದು ಕನ್ವರ್ಟ್ ಆಗ್ತದೆ. ಹಾಗೆ ಏನಾಗ್ತದೆ ಅಂದರೆ ನಿಮಗೆ ಪ್ರತಿದಿನ ಒಂದು 15ಕ್ಕೆ ಒಂದ್ಸರಿ ನಾವು ಸ್ವಲ್ಪ ಅದನ್ನು ತಿಂಗಳಿಗೆ ಒಂದ್ಸರಿ ಸ್ವಲ್ಪ ತಿರುವು ಹಾಕಿದರೆ ಇನ್ನೂ ಚೆನ್ನಾಗಿ ಕಾಂಪೋಸ್ಟ್ ಕಲ್ಚರು ಬೆಳ್ಕೊಳ್ಳುತ್ತೆ. ಹಾಗಾಗಿಬಿಟ್ಟು ಈ ಒಂದು ಕಾಂಪೋಸ್ಟ್ ಕಲ್ಚರನ್ನು ಮಾಡ್ಬೋದು. ಮತ್ತು ನಿಮಗೆ ನೋಡ್ಬೋದು ಇಲ್ಲಿರೋದು ಇದು 3 ತಿಂಗಳು ಆದ ನಂತರ ಕಾಂಪೋಸ್ಟ್ ಕಲ್ಚರ್ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ. ಅಡಿಕೆ ಸಿಪ್ಪೆ ಅರ್ಧ ಎಲ್ಲ ಇದಾಗಿದೆ. ಅಡಿಕೆ ಸಿಪ್ಪೆ ಕೊಳ್ತ್ಬಿಟ್ಟು ಅರ್ಧ ಆಗಿದೆ. ಸುಮಾರು ಇದು 3 ತಿಂಗಳ ನಂತರ ಈ ಮಟ್ಟದಲ್ಲಿ ಬರ್ತದೆ. ಈ ಮಟ್ಟದಲ್ಲಿ ಬರ್ತದೆ. ಈ 3 ತಿಂಗಳು ಆದ ನಂತರ ನಿಮಗೆ ಇನ್ನೂ 3 ತಿಂಗಳು ಇದನ್ನು ಸುಮಾರು ಒಂದು 90 ದಿನಕ್ಕೆ ಈ ರೀತಿ ಇದೆ. ನಿಮಗೆ ಸುಮಾರು ಒಂದು 160 ರಿಂದ 170 ದಿನಕ್ಕೆ ಸುಮಾರು ಕಾಂಪೋಸ್ಟ್ ಗೊಬ್ಬರ ಆಲ್ರೆಡಿ ನೋಡ್ಬೋದು ನೀವು. ಒಂಥರ ಟೀ ಪೌಡ್ರ್ ಥರ ಇದೆ, ವರ್ಮಿ ಕಾಂಪೋಸ್ಟ್ ಥರ ಇದೆ. ಈ ರೀತಿ ವರ್ಮಿ ಕಾಂಪೋಸ್ಟ್ ಥರ ತುಂಬ ಚೆನ್ನಾಗಿ ಬಂದಿರೋದು ನೋಡಿ. ಇದು ಅಡಿಕೆ ಸಿಪ್ಪೆಯಲ್ಲೇ ತಯಾರಿದೆ ಅಂತ ನಮ್ಮ ರೈತರ ತಾಕಿನಲ್ಲಿ ಬೆಳೆದಿರೋಂಥ ಮಾಡಿರುವಂಥ ಒಂದು ಸಾವಯವ ಗೊಬ್ಬರ. ಇಷ್ಟು ಚೆನ್ನಾಗಿ ಬರ್ತದೆ. ನಿಮಗೆ ವರ್ಮಿ ಕಾಂಪೋಸ್ಟ್ ಅಷ್ಟು ಚೆನ್ನಾಗಿ ಇದು ಬರ್ತದೆ. ಅಂದರೆ ಏನಾಗ್ತದೆ ಅಂದರೆ ಈಗ ಸುಮಾರು ನೀವು 1 ತಿಂಗಳು ನಾವು ಹೇಳಿದ್ವಿ 160 ದಿನಕ್ಕೆ ತುಂಬ ಚೆನ್ನಾಗಿ ಗೊಬ್ಬರ ಆಗ್ತದೆ. ಒಂದು 140 ರಿಂದ 150 ದಿನಕ್ಕೆ ಈ ಒಂದು ಕಾಂಪೋಸ್ಟ್ ಗೊಬ್ಬರಕ್ಕೆ ನೀವೇನು ಮಾಡಬೇಕಂದ್ರೆ 1 kg ಅಷ್ಟು ಸುಮಾರು ಒಂದು ತೊಟ್ಟಿ ಇದೆ ಅಂದರೆ 1 ಟನ್ ಇದೆ ಅಂದರೆ 1 ಟನ್ನಿಗೆ 2 kg ಅಷ್ಟು ಸುಡೋಮೋನಾಸ್, 2 kg ಅಷ್ಟು ಅಜಿಟೋಬ್ಯಾಕ್ಟರು ಮತ್ತು 2 kg ಅಷ್ಟು ಟ್ರೈಕೋಡರ್ಮಾ ಮತ್ತು 2 kg ಅಷ್ಟು ಅಜಿಟೋಬ್ಯಾಕ್ಟರು, ಅಜೋಸ್ಪೈರ್ ಯಾವುದಾದ್ರು ಕೂಡ ಈ ಒಂದು ಮಿಶ್ರಣವನ್ನು ಹಾಕಿಬಿಟ್ಟು ಏನಾಗ್ತದೆ ಅಂದರೆ ಆ ಕಾಂಪೋಸ್ಟ್ ಕಲ್ಚಿದ್ರೆ ನಾವು ಈ ಬೇರೆ ಬಹು ಉಪಯೋಗಕಾರಿ ಸೂಕ್ಷ್ಮಾಣುಗಳ ಸಂಖ್ಯೆನೂ ಜಾಸ್ತಿ ಮಾಡ್ತೀವಿ. ಅಂದರೆ ಈಗ ಇರ್ಬೋದು ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಗಳ ಸಂಖ್ಯೆ ಮತ್ತು ರಂಜಕ ಕರಗಿಸುವ ಸೂಕ್ಷ್ಮಾಣುಗಳ ಸಂಖ್ಯೆ ಮತ್ತು ಜೈವಿಕ ಶಿಲೀಂಧ್ರನಾಶಕಗಳ ಸಂಖ್ಯೆಗಳನ್ನು ಈ ಒಂದು ಗೊಬ್ಬರದಲ್ಲಿ ಜಾಸ್ತಿ ಮಾಡಿದ್ರೆ ಆಗ್ತದೆ. ಇನ್ನೂ ಕೂಡ ಆ ಒಂದು ಗೊಬ್ಬರ ತುಂಬ ಫಲವತ್ತತೆ ಆಗ್ತದೆ. ಈ ಫಲವತ್ತತೆ ಆದಾಗ ಅಂದರೆ 1 ತಿಂಗಳಿಂದ ಮುಂಚೆ ಅಂದರೆ ನಾವು
140 ದಿನಕ್ಕೆ ಈ ಒಂದು ಬೇರೆ ಜೀವಾಣುಗಳನ್ನು ಮಿಶ್ರಣ ಮಾಡಿ ಬೆಳೆದ್ರೆ ಆ ಜೀವಾಣುಗಳು ಕೂಡ ಈ ಗೊಬ್ಬರದಲ್ಲಿ ಬೆಳ್ಕೊಳ್ಳುತ್ತೆ. ಹಾಗಾಗಿ 160 ದಿನಕ್ಕೆ ನಿಮಗೆ ಕಂಪ್ಲೀಟಾಗಿ ಉತ್ತಮವಾದ ಅಡಿಕೆ ಸಿಪ್ಪೆಯಿಂದ ಮಾಡಿದ ತುಂಬ ಉತ್ತಮವಾದ ಗೊಬ್ಬರ ಸಿಗ್ತದೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ. ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಒಂದು ಟ್ರ್ಯಾಕ್ಟರ್ ಲೋಡ್ ಸಿಪ್ಪೆ ಇದೆ ಅಂದರೆ ನಿಮಗೆ ಸುಮಾರು 4 ರಿಂದ 5 kg ಅಷ್ಟು ಕಾಂಪೋಸ್ಟ್ ಕಲ್ಚರ್ ಬೇಕು. ನೀವು ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಇಲ್ಲ, ಬಟ್ ಮಿನಿಮಮ್ ಆಗಿ ನಿಮಗೆ 4 ರಿಂದ 5 kg ಕಾಂಪೋಸ್ಟ್ ಕಲ್ಚರ್ ಬೇಕಾಗ್ತದೆ. ಈಗ ನಾವು 4-5 ಕಾಂಪೋಸ್ಟ್ ಕಲ್ಚರ್ ಮಾಡಿ ನೀವು ಉತ್ತಮವಾದ ಗೊಬ್ಬರವನ್ನು ಸುಮಾರು ಅದೇ ರೀತಿ ಏನಾಗ್ತದೆ ಅಂದರೆ ನಾವು ಅಡಿಕೆ ಮರದಲ್ಲಿ ಬರೀ ಅಡಿಕೆ ಸಿಪ್ಪೆ ಒಂದೇ ಹೇಳಲ್ಲ, ಅಡಿಕೆ ಗರಿ ಇರ್ಬೋದು. ನಿಮಗೆ ಅಡಿಕೆ ಗರಿ ಏನಾಗ್ತದೆ ಅಂದರೆ ನಿಮ್ಮ ಅಡಿಕೆ ಗರಿನೂ ಕೂಡ ಸುಮಾರು ಒಂದು 1300 ರಿಂದ 1600 kg ಸಿಗ್ತದೆ. ಅದೇ ಅಡಿಕೆ ಹಾಳೆ ತೊಗೊಂಡ್ರೆ ಅಡಿಕೆ ಹಾಳೆನೂ ಸುಮಾರು ನಿಮಗೆ 1000 ರಿಂದ 1150 1200 kg. ಅಂದರೆ ಸುಮಾರು 1 ಎಕರೆ ಅಡಿಕೆ ಪ್ರದೇಶದಲ್ಲಿ ನಿಮಗೆ ಅಡಿಕೆ ಸಿಪ್ಪೆ ಇರ್ಬೋದು, ಅಡಿಕೆ ಗರಿ ಇರ್ಬೋದು ಅಥವಾ ಅಡಿಕೆ ಹಾಳೆಗಳು ಇವೆಲ್ಲವನ್ನು ಸೇರಿಸಿದರೆ ನಿಮಗೆ ಸರಿಸುಮಾರು 3.5 ರಿಂದ 4 ಟನ್ನಷ್ಟು ಸಾವಯವ ತ್ಯಾಜ್ಯ ವಸ್ತು ಸಿಗ್ತದೆ 1 ಎಕರೆ ಅಡಿಕೆ ಪ್ರದೇಶದಲ್ಲಿ. ಇವತ್ತು ನಿಮಗೆ ಗೊತ್ತಿದೆ ಎಷ್ಟೊಂದು ಕಷ್ಟ ಇದೆ ಅಂದರೆ, ಇವತ್ತು ಸಗಣಿ ಗೊಬ್ಬರ ಸಿಗೋದು, ಕಾಂಪೋಸ್ಟ್ ಗೊಬ್ಬರ ಸಿಗೋದು ತುಂಬ ಕಷ್ಟ ಇದೆ. ಇವತ್ತು ಒಂದು ಟ್ರ್ಯಾಕ್ಟರ್ ಲೋಡ್ ನಿಮಗೆ ಏನಾದ್ರು ಸಗಣಿ ಕಪ್ಪಬೇಕಂದ್ರೆ 10 ರಿಂದ 12 ಸಾವಿರ ರೂಪಾಯಿ ಕೊಟ್ಟರು ಕೂಡ ಒಳ್ಳೆ ಗೊಬ್ಬರ ಸಿಗೋದಿಲ್ಲ. ಆದ್ದರಿಂದ ನಿಮ್ಮಲ್ಲಿ ಇರುವಂಥ 1 ಎಕರೆ ಪ್ರದೇಶದಲ್ಲಿ ಇರುವಂತಹ ತ್ಯಾಜ್ಯ ವಸ್ತುವನ್ನು ರೀಸೈಕಲ್ ಮಾಡಿ ಅದನ್ನೇ ಮರುಬಳಕೆ ಮಾಡಲಿಕ್ಕೆ ಈ ಒಂದು ಕಾಂಪೋಸ್ಟ್ ಕಲ್ಚರ್ ಉತ್ತಮವಾದ ಒಂದು ಸೂಕ್ಷ್ಮಾಣುಜೀವಿಗಳ ಸಂಗ್ರಹ ಆಗಿದೆ. ಮತ್ತು ಇನ್ನೊಂದು ಹೆಚ್ಚಿನ ಒಂದು ಅಂಶ ಅಂದರೆ ಈ ಕಾಂಪೋಸ್ಟ್ ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದ ಕಾಂಪೋಸ್ಟ್ ಗೊಬ್ಬರದಲ್ಲಿ ಪೊಟ್ಯಾಷ್ ಅಂಶ ತುಂಬ ಜಾಸ್ತಿ ಇದೆ. ಅದು ಭಾಳ ಇಂಪಾರ್ಟೆಂಟ್. ನಾವು ಇದನ್ನು ಬೇಕಾದ್ರೆ ವರ್ಮಿ ಕಾಂಪೋಸ್ಟಿಗೆ ಕಂಪೇರ್ ಮಾಡಿ ನೋಡಿದಾಗ ನಿಮಗೆ ಯಾವುದೇ ಕಾಂಪೋಸ್ಟ್ ಇರ್ಬೋದು, ಯಾವುದೇ ತ್ಯಾಜ್ಯ ವಸ್ತುವಿಂದ ಯೂಸ್ ಮಾಡೋ ಕಾಂಪೋಸ್ಟ್ ಗೊಬ್ಬರದಲ್ಲಿ ನಿಮಗೆ ಪೊಟ್ಯಾಷ್ ಅಂಶ ಎಷ್ಟಿರ್ತದೆ ಅಂದರೆ 0.2 ದಿಂದ 0.4 ಅಥವಾ 0.48% ಇರ್ತದೆ ಅಷ್ಟೇ ಪೊಟ್ಯಾಷ್ ಅಂಶ. ಬಟ್ ಈ ಒಂದು ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದ ಒಂದು ಇದರಲ್ಲಿ ಸುಮಾರು ಎಷ್ಟಿರ್ತದೆ ಅಂದರೆ 1.85% ತಗೊಂಡು ಪೊಟ್ಯಾಷ್ ಅಂಶ ಇದೆ.
ಅದಲ್ಲದೆ ಕೂಡ ಬೇರೆ ಅಂಶ ಇರ್ಬೋದು, ಸಾರಜನಕ ಅಂಶ ಇರ್ಬೋದು, ಫಾಸ್ಫರಸ್ ಅಂಶ ಇರ್ಬೋದು, ಅಥವಾ ಬೇರೆ ಯಾವುದೋ ಲಘು ಪೋಷಕಾಂಶಗಳಿರ್ಬೋದು, ಎಲ್ಲದೂ ಕೂಡ ತುಂಬ ಇದರಲ್ಲಿ ಯಥೇಚ್ಛವಾಗಿ ಕಂಡುಬರ್ತದೆ. ಮತ್ತು ಇದು ನಾವು ಮಾಡಿದ ರಿಸರ್ಚ್ಗೂ ಮತ್ತು ಕಾಸರಗೋಡಲ್ಲಿ CPCR ಅಂತೇಳಿ ಒಂದು ರಿಸರ್ಚ್ ಸ್ಟೇಷನ್ ಇದೆ, ಅವರು ಕೂಡ ಇದೇ ರೀತಿ ಅಡಿಕೆ ಸಿಪ್ಪೆಯಲ್ಲಿ ಮಾಡಿದಾಗ ಅವ್ರಿಗೂ ಕೂಡ ಪೊಟ್ಯಾಷ್ ಅಂಶದ ತುಂಬ ಜಾಸ್ತಿ ಬಂದಿದೆ. ಆ ರೀತಿಯಾಗಿ ನಿಮಗೆ ಪೊಟ್ಯಾಷ್ ಅಂಶ ಜಾಸ್ತಿ ಇದೆ ಅಂದರೆ ಏನಾಗ್ತದೆ ಅಂದರೆ ಗಿಡಗಳ ಬೆಳವಣಿಗೆಗೂ ತುಂಬ ಸಹಾಯ ಆಗ್ತದೆ. ಹಾಗಾಗಿಬಿಟ್ಟು ಏನಾಗ್ತದೆ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದ ಗೊಬ್ಬರವನ್ನು ನರ್ಸರಿಗಳಲ್ಲೂ ಉಪಯೋಗ ಮಾಡ್ಬೋದು. ನರ್ಸರಿ ಗಿಡಗಳಿಗೆ ಏನಾಗ್ಬಿಟ್ಟು ನರ್ಸರಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಗೊಬ್ಬರ ಇದು ಕೆಂಪು ಮಣ್ಣು ಮತ್ತು ಮರಳು ಮತ್ತು ಇದು ಮಿಕ್ಸ್ ಮಾಡಿದಾಗ ಆಗ ಇದು ಮೆನೂರ್ ಬದಲಿ ನಾವು ಇದನ್ನು ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದ ಗೊಬ್ಬರವನ್ನು ಉಪಯೋಗ ಮಾಡಿದರೆ ಗಿಡಗಳ ಬೆಳವಣಿಗೆನೂ ತುಂಬ ಚೆನ್ನಾಗಿ ಬರ್ತದೆ. ಆ ರೀತಿಯಾಗಿ ಇದನ್ನು ಬೆಳವಣಿಗೆ ಮಾಡೋದ್ರಿಂದ ಗಿಡಗಳಿಗೆ ತುಂಬ ಉತ್ತಮವಾದ ಪೋಷಕಾಂಶಗಳನ್ನು ನಾವು ಕೊಡ್ತಾ ಇದ್ದೀವಿ. ಈ ವರ್ಮಿ ಕಾಂಪೋಸ್ಟ್ಗಿಂತಲೂ ಹೆಚ್ಚಿನ ಪೋಷಕಾಂಶಗಳನ್ನು ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದ ಗೊಬ್ಬರಕ್ಕೆ ನಾವು ಕೊಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ರೀತಿ ಅಡಿಕೆ ಕಾಂಪೋಸ್ಟ್ ಕಲ್ಚರ್ನ ಯೂಸ್ ಮಾಡಿ ಎಲ್ಲರೂ ಕೂಡ ಏನಾಗ್ತದೆ ಅಂದರೆ ವೇಸ್ಟ್ ಮಾಡಬಾರ್ದು. ಸುಮಾರು ಜನ ಏನಾಗ್ತದೆ ಅಂದರೆ ಅಡಿಕೆ ಸಿಪ್ಪೆಯನ್ನು ಒಣಗಿದ್ದನ್ನು ಎರವಲಾಗಿ ಯೂಸ್ ಮಾಡ್ತಾರೆ ಅಥವಾ ಸುಡ್ತಾರೆ. ಯಾವುದೇ ಒಂದು ವಸ್ತುವನ್ನು ಸುಟ್ಟರೆ ಏನಾಗ್ತದೆ ಅಷ್ಟೊಂದು ಒಳ್ಳೆಯ ಒಂದು ಬಯೋಮಾಸನ್ನು ನಾವು ಕಳ್ಕೊಂಡಾಗುತ್ತದೆ. ಹಾಗ್ಬಿಟ್ಟು ಏನು ನಮ್ಮಲ್ಲಿ ತ್ಯಾಜ್ಯ ವಸ್ತು ಕ್ರಿಯೇಟ್ ಆಗ್ತದೆ, ನಮ್ಮಲ್ಲಿ ಎಷ್ಟು ಸಿಪ್ಪೆ ಬರ್ತದೆ ಆ ಸಿಪ್ಪೆನ ಗೊಬ್ಬರವನ್ನೇ ಕನ್ವರ್ಟ್ ಮಾಡಿ ನಾವು ಭೂಮಿಗೆ ಹಾಕೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆಯನ್ನು ನಾವು ಜಾಸ್ತಿ ಮಾಡಲಿಕ್ಕೆ ತುಂಬ ಹೆಚ್ಚಿನ ಸಹಕಾರಿ ಆಗ್ತದೆ. ಹಾಗೆ ಕಾಂಪೋಸ್ಟ್ ಮೆಥಡ್ಗಳಲ್ಲಿ ತುಂಬ ಮೆಥಡ್ ಭಾಳ ಬೇರೆ ಬೇರೆ ಮೆಥಡ್ ಇದ್ದಾವೆ. ನಾಡಫ್ ಮೆಥಡ್ ಇರ್ಬೋದು, ಜಪಾನ್ ಮೆಥಡ್ ಇರ್ಬೋದು, ಅಥವಾ ಹೀಪ್ ಮೆಥಡ್, ಭಾಳ ಮೆಥಡ್ ಇದ್ದಾವೆ. ಆ ಮೆಥಡಲ್ಲೂ ಕೂಡ ನಾವು ಅಡಿಕೆ ಸಿಪ್ಪೆಯನ್ನು ಗೊಬ್ಬರವನ್ನು ಒಂದು ಮೆಥಡ್ ಅಂದರೆ ಈಗ ಏನಾಗ್ತದೆ ಅಂದರೆ ಈಗ ನಾಡಫ್ ಮೆಥಡ್ ತೊಗೊಂಡ್ರೆ ಅದು ಸಿಮೆಂಟ್ ಇಟ್ಟಿಗೆಯಲ್ಲಿ ಕಟ್ಟುವಂಥದ್ದು. ಸುಮಾರು ನಿಮಗೆ ಏನಾಗ್ತದೆ ಅಂದರೆ ಸುಮಾರು 20 ಅಡಿ ಉದ್ದ, ಒಂದು 4 ಅಡಿ ಅಗಲ, ಇಷ್ಟು ಉದ್ದದ ಒಂದು ಅಳತೆ ಒಂದು ತೊಟ್ಟಿ ಮಾಡ್ಕೊಳ್ಳೋದು. ನೀವು ಇದನ್ನು ಬ್ರಿಕ್ಸಲ್ಲಿ ಮಾಡ್ಬೋದು. ಮಧ್ಯೆ ಒಂದೊಂದು ಗ್ಯಾಪ್ ಇಟ್ಟರೆ ಆಗ್ತದೆ, ಗಾಳಿ ಆಡಲಿಕ್ಕೆ ತುಂಬ ಚೆನ್ನಾಗ್ತದೆ. ಆ ರೀತಿಯಾಗಿ ನೀವೊಂದು 20x4 ಮಟ್ಟದ ಒಂದು ತೊಟ್ಟಿಗಳನ್ನು ಮಾಡ್ಬೋದು. ನಿಮಗೆ ಡಿಪೆಂಡ್ 20-40 ತೊಟ್ಟಿ ಇದೆ ಅಂದರೆ ಸುಮಾರು 1-1.5 ಟ್ರ್ಯಾಕ್ಟರ್ ಲೋಡು ಅಡಿಕೆ ಸಿಪ್ಪೆ ಆರಾಮಾಗಿ ಹಿಡಿತದೆ. 20-4 ಅಡಿ ಅಷ್ಟು ಒಂದು ಟ್ರ್ಯಾಕ್ಟರ್ ಲೋಡ್ ಅಥವಾ 1.5 ಟ್ರ್ಯಾಕ್ಟರ್ ಲೋಡ್ ಅಡಿಕೆ ಸಿಪ್ಪೆ ಅಂತೂ ಆರಾಮಾಗಿ ಹಿಡಿತದೆ. ಅವು ಏನು ಮಾಡಬೇಕಂದ್ರೆ ಕೆಳಗಡೆ ಸ್ವಲ್ಪ ನೀವು ಸಿಮೆಂಟ್ ಹಾಕಿದರೆ ಒಳ್ಳೆಯದು. ತಳಭಾಗದಲ್ಲಿ ಸಿಮೆಂಟ್ ಹಾಕದೇ ಇದ್ರೂ ಕೂಡ ಸ್ವಲ್ಪ ರಫ್ ಸರ್ಫೇಸ್ ಮಾಡಿದರೆ ಚೆನ್ನಾಗಿರ್ತದೆ. ಅಲ್ಲಿಂದ ನೀವು ಅದನ್ನು ಕಾಂಪೋಸ್ಟ್ ಮಾಡಲಿಕ್ಕೆ ಶುರು ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಏನಾಗ್ತದೆ ಅಂದರೆ ಸ್ವಲ್ಪ ಸಿಮೆಂಟ್ ಹಾಕಿಬಿಟ್ಟು ಅದ್ರ ಮೇಲೆ ನಾವು ಅಡಿಕೆ ಸಿಪ್ಪೆನೂ ಹಾಕುವಂಥದ್ದು. ಅಡಿಕೆ ಸಿಪ್ಪೆನ ಹಾಕಬೇಕಾದ್ರೆ ಏನಾಗ್ತದೆ ಅಂದರೆ ಅಡಿಕೆ ಸಿಪ್ಪೆ ಆದಷ್ಟು ಒಣಗಿದ್ರೆ ಒಳ್ಳೆಯದು. ನಿಮಗೆ ಗೊತ್ತಿದೆ, ಹಸಿ ಯಾವುದೇ ಇದ್ರೂ ಕೂಡ ಬೇಗ ಕೊಳೆಯೋದಿಲ್ಲ, ಡಿಗ್ರೇಡ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ನೀವು ಅಡಿಕೆ ಸಿಪ್ಪೆ ನಿಮಗೆ ಅಷ್ಟು ಪ್ರಮಾಣದ ಸಿಗದೇ ಇದ್ದರೆ ನಿಮ್ಮಲ್ಲಿ ಬೇರೆ ಯಾವ ತ್ಯಾಜ್ಯ ವಸ್ತು ಸಿಗುತ್ತೋ ಆ ತ್ಯಾಜ್ಯ ವಸ್ತುಗಳನ್ನ ಸೇರಿಸ್ಬೋದು. ನಾನು ಹೇಳಿದನಾಗಲೇ ಅಡಿಕೆ ಸಿಪ್ಪೆ ಸಿಗದೇ ಇದ್ದರೆ ಅಡಿಕೆ ಗರಿಗಳನ್ನು ಹಾಕ್ಬೋದು. ಅಡಿಕೆ ಗರಿಗಳನ್ನು ಬಿಟ್ಟರೆ ಅಡಿಕೆ ನೀವು ಏನು ಮಾಡಿ ಇದು ಹಾಳೆಗಳು ಬರ್ತವೆ ಅದು ಹಾಕ್ಬೋದು. ಅದು ಯಾವುದು ಸಿಗದೇ ಇದ್ದರೆ ನಿಮ್ಮ ತೆಂಗಿನ ಮರಗಳಿರ್ತವೆ, ತೆಂಗಿನ ಗರಿಗಳನ್ನು ಹಾಕ್ಬೋದು. ತೆಂಗಿನಿಂದ ಬಂದ ತ್ಯಾಜ್ಯ ವಸ್ತು ಅಥವಾ ಬೇರೆ ಯಾವುದೇ ತ್ಯಾಜ್ಯ ವಸ್ತು, ಎಲೆ ಇರ್ಬೋದು, ಸೊಪ್ಪಿರ್ಬೋದು, ಅಥವಾ ದಂಟಿರ್ಬೋದು. ಬರೀ ಅಡಿಕೆ ಸಿಪ್ಪೆನೇ ಅಂತಲ್ಲ, ಅದ್ರ ಜೊತೆ ಯಾವುದೇ ಮಿಶ್ರಣವನ್ನು ಮಾಡಿ ನೀವು ಗೊಬ್ಬರವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಮಿಶ್ರಣ ನಿಮಗೆ ಅಡಿಕೆ ಸಿಪ್ಪೆನೇ ಇಷ್ಟು ಬೇಗ ಕೊಳಿಸುತ್ತೆ ಅಂದರೆ ಬೇರೆ ತ್ಯಾಜ್ಯ ವಸ್ತುವನ್ನು ಇನ್ನೂ ಬೇಗ ಕೊಳಿಸುತ್ತೆ. ಬರೀ 30-40 ದಿವಸದಲ್ಲಿ ಬೇರೆ ತ್ಯಾಜ್ಯ ವಸ್ತುಗಳನ್ನು ಆರಾಮಾಗಿ ಕೊಳಿಸುತ್ತೆ. ಪಿನೋರಚೆಟ್ಸ್ ಕ್ರೈಸೋಸ್ಪೋರಿಯಮ್ ಅಂತೇಳಿ ಒಂದು ಉತ್ತಮವಾದ ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಏನಾಗ್ತದೆ ಅಂದರೆ ಆ ಕೆಮಿಕಲ್ ಆಕ್ಷನ್ ಮೇಲೆ, ಕೆಮಿಕಲ್ ಬಾಂಡ್, ಲಿಗ್ನಿನ್ ಕೆಮಿಕಲ್ ಬಾಂಡ್ ಮೇಲೆ ಕೆಲಸವನ್ನು ಮಾಡಿಬಿಟ್ಟು ಆ ಬಾಂಡ್ಗಳನ್ನು ಸರಳ ಮಾಡಿ ಬೇಗ ಅದು ಹೀರ್ಕೊಳ್ಳೋಂಗೆ ಮಾಡ್ತದೆ. ಆ ರೀತಿಯಾಗಿ ಸರಳ ಮಾಡಿ ಆ ಲಿಗ್ನಿನ್ ಅಂಶವನ್ನು ಕೊಳಿಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಯಾವಾಗಲೂ ಕೂಡ ತೊಟ್ಟಿ ಮೇಲೆ ನೀರು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ನಿಂತಾಗ ಏನಾಗ್ತದೆ ಅಂದರೆ ಅಲ್ಲಿ ನಿಮಗೆ ಅನಾರೋಬಿಕ್ ಕಂಡೀಷನ್ ಅಂದರೆ ಆಕ್ಸಿಜನ್ ಕೊರತೆ ತುಂಬ ಉಂಟಾಗ್ತದೆ. ಒಂದು ಸರಿ ನಿಮಗೆ ಆಕ್ಸಿಜನ್ ಕೊರತೆ ಅಲ್ಲಿ ಉಂಟಾದಾಗ, ಆಮ್ಲಜನಕದ ಕೊರತೆ ಉಂಟಾದಾಗ ಸೂಕ್ಷ್ಮಾಣುಗಳ ಸಂಖ್ಯೆ ಜಾಸ್ತಿ ಆಗೋದೇ ಇಲ್ಲ ಮತ್ತು ಕುಂಠಿತ ಆಗ್ತದೆ. ಆದ್ದರಿಂದ ನಿಮಗೆ ಯಾವಾಗಲೂ ಕೂಡ ತೇವಾಂಶ 50-60% ಇರಬೇಕು. ಗಾಳಿನೂ ತುಂಬ ಚೆನ್ನಾಗಿ ಆಡ್ತಾ ಇರಬೇಕು ಮತ್ತು ಸೂರ್ಯನ ಬೆಳಕು ಮೇಲಿಂದ ಡೈರೆಕ್ಟಾಗಿ ಆ ಒಂದು ಅಡಿಕೆ ಸಿಪ್ಪೆ ಮೇಲೆ ಬೀಳಬಾರ್ದು. ಕಾಂಪೋಸ್ಟ್ ಆಗೋ ಒಂದು ರೀತಿಯಲ್ಲಿ ಸುಮಾರು ಒಂದು 2-3 ತಿಂಗಳಾದರೂ ಕೂಡ ಆ ಸೂರ್ಯನ ಬೆಳಕು ಮೇಲೆ ಬೀಳ್ತಾ ಇದ್ದರೆ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಿಮಗೆ ಡಿಗ್ರೇಡೇಷನ್ ಆಗ್ತದೆ. ಮತ್ತು ನಿಮಗೆ 180-180 ದಿನಕ್ಕೂ ತುಂಬ ಉತ್ತಮವಾದ ಗೊಬ್ಬರ ಆಗ್ತದೆ. ಇದು ಒಂದು ಗೊಬ್ಬರ. ಇದನ್ನು ನಾವು ಎನ್ರಿಚ್ ಮಾಡೋದಂದರೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಎನ್ರಿಚ್ ಮಾಡ್ಬೋದು. ಅಂದರೆ ಎನ್ರಿಚ್ ಅಂದರೆ ಈ ಗೊಬ್ಬರವನ್ನು ಮತ್ತೆ ಫಲವತ್ತತೆನ ಮಾಡುವಂಥದ್ದು. ಸಾರಜನಕದಿಂದ ಫಲವತ್ತತೆ ಮಾಡ್ಬೋದು, ರಂಜಕದಿಂದ ಫಲವತ್ತತೆ ಮಾಡ್ಬೋದು, ಪೊಟ್ಯಾಷಿಯಿಂದ ಫಲವತ್ತತೆ ಮಾಡ್ಬೋದು, ಅಥವಾ ಶಿಲೀಂಧ್ರನಾಶಕಗಳನ್ನು ಸೇರಿಸುವುದರ ಮೂಲಕ ಕೂಡ ನಾವು ಇದನ್ನು ಆ ಒಂದು ಕಾಂಪೋಸ್ಟ್ ಗೊಬ್ಬರನ ಅದರ ಫಲವತ್ತತೆನ ಜಾಸ್ತಿ ಮಾಡ್ಬೋದಾಗ್ತದೆ. ರೈತ ಬಾಂಧವರೇ, ಇಲ್ಲಿವರೆಗೂ ನಮ್ಮ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರವಾಗಿ ಯಾವ ರೀತಿ ಮಾಡುವ ವಿಧಾನವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಅಂತ ಡಾಕ್ಟರ್ ನಾಗರಾಜ್ ಅವರು ತಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ವಿಧಾನವನ್ನು ಅಳವಡಿಸಿಕೊಂಡು ತಾವು ರೈತ ಬಾಂಧವರು ಅಡಿಕೆ ಸಿಪ್ಪೆಯಿಂದ ಗೊಬ್ಬರವನ್ನು ತಯಾರಿ ಮಾಡಿಕೊಂಡು ತಮ್ಮ ಕ್ಷೇತ್ರದಲ್ಲಿ ಉಪಯೋಗಿಸುವಂತೆ ನಾನು ತಿಳಿಸಿಕೊಡ್ತೇನೆ. ಈ ಒಂದು ಅವಕಾಶ ನೀಡಿದ ಫಾರ್ಮ್ ಟಿವಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಬಳಗಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್.
ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.